ಇದೇನು ಇಷ್ಟೊಂದು ಲೆಟ್ರ್ ಒಟ್ಟಿಗೆ ಇಟ್ಟಿದ್ರಲ್ಲ? ಇಲ್ಲ ತಾತಂಗೆ ಬರೆದಿರೋ ಪತ್ರಗಳೇ ಫ್ರಮ್ ಭುವನೇಶ್ವರಿ. ಯಾರಿದು? ಇವ್ರು ಒಬ್ಬರು ಇಷ್ಟೊಂದು ಲೆಟರ್ಸ್ ಯಾಕೆ ಬರ್ತಿದ್ದಾರೆ? ಎಲ್ಲ ಲೆಟ್ರು 1996-97 ಬರೆದಿದ್ದಾರೆ. ತಾತ ಬಿಸಾಕ್ದು ಯಾಕೆ ಎಲ್ಲಿಟ್ಟಿದ್ದಾರೆ? ಅಂದರೆ ನೀನು ಇಂಪಾರ್ಟೆಂಟ್ ವಿಷಯನೇ ಇರಬೇಕಲ್ವಾ? ರಾಮಕೃಷ್ಣ ವಶಿಷ್ಠ ಸರ್, ನಿಮ್ಮನ್ನು ಭೇಟಿಯಾಗೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಸಾಧ್ಯ ಆಗಲಿಲ್ಲ. ನೀವು ತುಂಬ ಒಳ್ಳೆಯವರು ಅಂತ ಜನರ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ಸದಾಕಾಲ ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸೋರು ನಿಮ್ಮಂಥವ್ರ ಮಗನಿಂದಾನೇ ನನಗೆ ಅನ್ಯಾಯ ಆಗಿದೆ. ಸತ್ಯ ನಿಮಗೆ ಗೊತ್ತಿಲ್ವೋ ಅಥವಾ ಬೇಕು ಅಂತಲೇ ನಿಮ್ಮಿಂದ ಮುಚ್ಚಿಟ್ಟಿದ್ದೀರೋ ಗೊತ್ತಾಗ್ತಿಲ್ಲ. ನಿಮ್ಮ ಮಗ ಮತ್ತು ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ಮದುವೆ ಆಗ್ತೀನಂತ ಮಾತು ಕೊಟ್ಟಿದ್ರು, ಆದರೆ ಅವ್ರ ಮಗು ನನ್ನ ಹೊಟ್ಟೆಲಿ ಬೆಳೀತಾ ಇದೆ ಅಂತ ಗೊತ್ತಾದ ಮೇಲೆ ಪರಿಚಯನೇ ಇಲ್ದಿರೋ ಥರ ವರ್ತಿಸ್ತಾ ಇದ್ದಾರೆ. ರಮೇಶಿಂದಾಗಿ ನನ್ನ ಬಾಳೆ ಹಾಳಾಗ್ತಾ ಇದೆ. ನಿಮ್ಮನ್ನು ಎಷ್ಟೋ ಸಲ ಭೇಟಿಯಾಗೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಬೇಕು ಅಂತ ನನ್ನ ತಡೆದು ಗುಂಡಗಳನ್ನ ಬಿಟ್ಟು ಹೊಡೆಸ್ತಾ ಇದ್ದಾರೆ. ಇದನ್ನು ರಮೇಶ್ ಅವರೇ ಮಾಡ್ತಿದ್ದಾರೆ ಅಂತ ನನಗೆ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ನಾನೇನು ಮಾಡಲಿ? ನನಗಾಗಿರೋ ಅನ್ಯಾಯ ನೀವೇ ಸರಿ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಅಂದರೆ ಅಪ್ಪನಿಗೆ ಬೇರೆಯವ್ರು ಯಾರ್ದ ಜೊತೆ ಸಂಬಂಧ ಇತ್ತಾ? ಮಗುನೂ ಇತ್ತಾ? ಮೋಸ್ಟ್ಲಿ ಇದ್ರಲ್ಲಿ ಗೊತ್ತಾಗ್ಬೋದು. ನನ್ನ ಬದುಕು ಇಂಥ ಸಂದಿಗ್ಧ ಸ್ಥಿತಿಗೆ ಹೋಗಿ ತಲುಪುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮ ಮಗನಿಗೆ ಬೇರೆ ಮದುವೆ ಮಾಡಿದ್ರಿ, ನನಗಿಲ್ಲಿ ಹೆರಿಗೆ ಆಯಿತು. ಆದರೆ ಒಂದೇ ಒಂದು ದಿನದಲ್ಲಿ ಆ ಮಗುನೂ ಕಳ್ಕೊಂಡೆ. ನಿಮ್ಮ ಮಗ ಆ ರೌಡಿಗಳನ್ನ ಬಿಟ್ಟು ನನ್ನ ಮಗುನ ನನ್ನಿಂದ ಕಿತ್ಕೊಂಡ. ನಂಗೆ ನ್ಯಾಯ ಕೊಡಿಸೇ ಹೋದರೂ ಪರವಾಗಿಲ್ಲ, ಆದರೆ ನನ್ನ ಮಗು ಎಲ್ಲಿದೆ ಅಂತ ಹೇಳಿ ನನ್ನ ಮತ್ತು ರಮೇಶ್ ಮಗುನ ವಾಪಸ್ ನನ್ನ ಮಡ್ಲಿಗೆ ಹಾಕಿ. ಅಂದರೆ ಪತ್ರ ಬರೆದಿರೋ ವರ್ಷ, ನಾನೀಗ ಮನೆಗೆ ಬಂದಿರೋ ವರ್ಷ ಒಂದಕ್ಕೊಂದು ಸಿಂಕ್ ಆಗ್ತಿದೆ. ಇದ್ರ ಬಗ್ಗೆ ಅಪ್ಪಂಗೆ ಕೇಳಿದ್ರೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಈ ಭುವನೇಶ್ವರಿ ಎಲ್ಲಿದ್ದಾರೆ ಅಂತ ಮೊದಲು ಕಂಡುಹಿಡಿಬೇಕು. ಇದ್ರ ಹಿಂದೆ ಏನೋ ದೊಡ್ಡ ರಹಸ್ಯ ಇದೆ. ಒಂದು ವೇಳೆ ಇವರೇ ನನ್ನ ತಾಯಿ ಆಗಿರ್ಬೋದಾ? ಅಂದರೆ ನಮ್ಮಪ್ಪ ಮೈ ಗಾಡ್, ಈ ಲೆಟರ್ ಕಣ್ಣನ್ಗೆ ಸಿಕ್ಕಿದ್ರೆ ನನ್ನ ಕಥೆ ಏನಾಗ್ತಿತ್ತು? ಎಲ್ಲ ಸತ್ಯ ಬಯಲಾದ್ರೆ ನನ್ನ ಸತ್ಯನೂ ಹೊರಗೆ ಬರ್ತಿತ್ತು.
ಅಣ್ಣನಿಗೂ ಮಾಲ್ತಿಗೂ ಮದುವೆ ಆಗುವಾಗ ಭುವನೇಶ್ವರಿ ಅದನ್ನು ನಿಲ್ಸಕ್ಕೆ ಪ್ರಯತ್ನ ಮಾಡಿದ್ಲು. ಅವಳನ್ನ ತಡೆದಿದ್ದೆ ನಾನು. ಅಪ್ಪನ್ನ ಮೀಟ್ ಆಗೋಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಲು. ಅದಕ್ಕೂ ನಾನು ಅವಕಾಶ ಕೊಡಲಿಲ್ಲ. ರೌಡಿಗಳನ್ನ ಕಳಿಸಿ ಹೊಡೆಸ್ದೆ, ಭಯ ಹುಟ್ಟಿಸ್ದೆ. ಕೊನೆಗೆ ಹೆತ್ತಿರೋ ಮಗನ್ನೇ ಕಿತ್ಕೊಂಡು. ಅಷ್ಟೇ ಯಾಕೆ, ಅಣ್ಣನೇ ಇದನ್ನೆಲ್ಲ ಮಾಡಿಸ್ತಿದ್ದಾನೆ ಅಂತ ನಂಬಿಸ್ದೆ. ಪಾಪ ಭುವನೇಶ್ವರಿ ನಂಬಿಟ್ಲು. ಅಣ್ಣ ಭುವನೇಶ್ವರಿ ಕೊನೆಗೂ ಒಂದಾಗಕ್ಕೆ ನಾನು ಬಿಡಲಿಲ್ಲ. ನನ್ನನ್ನು ನನ್ನ ಪ್ರೀತಿಯಿಂದ ದೂರ ಮಾಡಿದ ಅಣ್ಣನ ಮೇಲೆ ಸೇಡ್ ತೀರ್ಸ್ಕೊಂಡೆ. ಇನ್ನೂ ಸೇಡ್ ತೀರ್ಸ್ಕೊತಾನೇ ಇದ್ದೀನಿ. ದಟ್ ಇಸ್ ತಾರಾ. ಈ ಪತ್ರ ಮಾತ್ರ ಕರ್ಣನ್ ಕೈಗೆ ಸಿಗಬಾರ್ದು. ಸಿಗೋಕ್ ನಾನು ಬಿಡೋದು ಇಲ್ಲ. ಈಗಲೂ ಆಟ ನನ್ನ ಕೈಯಲ್ಲೇ ಇದೆ.